ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ಇವತ್ತು ನಾನು ಹೊಸದಾಗಿ ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನಂದರೆ ಪೀನಟ್ ಡೇಟ್ಸ್ ರೋಲ್ ಅಂತ ಹೇಳಿಬಿಟ್ಟು. ಎಲ್ಲ ಮಕ್ಕಳಿಗೂ ಈಗ ವೆಕೇಷನ್ ಅಂತೂ ಶುರುವಾಯಿತು. ಇನ್ನು ಮನೇಲಿ ಮಕ್ಕಳಿರ್ತಾರೆ, ಒಂದಲ್ಲ ಒಂದು ವೆರೈಟಿ ಮಕ್ಕಳು ಕೇಳ್ತಾನೆ ಇರ್ತಾರೆ. ಸೊ ಇದು ಮಕ್ಕಳಿಗೋಸ್ಕರ. ಫಸ್ಟು ಶೇಂಗಾನ ಹುರ್ಕೊಂಬಿಟ್ಟು ಸಿಪ್ಪೆನ ತಕ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಈಗ ಡೇಟ್ಸು ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲಿ ನಿಂಗೆ ಪಕ್ಕ ಕಾಣಿಸ್ತಿದೆಯಲ್ಲ, ಅದೇ ಡೇಟ್ಸ್ನ ನಾನು ಬೀಜನ ತೆಗ್ದುಬಿಟ್ಟು ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಯಾಕಂತಂದರೆ ಇದನ್ನು ನಾವು ಬಿಸಿನೀರಲ್ಲಿ ನೆನೆಸಬೇಕು. ಅದಕ್ಕೋಸ್ಕರ ನಾನು ಡೇಟ್ಸ್ದು ಕ್ಲೀನಾಗಿ ಮತ್ತು ಚೆನ್ನಾಗಿದೆಯೋ ಇಲ್ಲೋ ಒಳಗಡೆ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಈ ಬೌಲಿಗೆ ಬಿಸಿನೀರನ್ನ ಹಾಕಿ ಇಡ್ತಾ ಇದ್ದೀನಿ. ಯಾಕಂತಂದರೆ ಇದು ನಾವು ಗ್ರೈಂಡ್ ಮಾಡಬೇಕಾಗತ್ತೆ. ಅದಕ್ಕೆ ಅದು ನೈಸಾಗಿ ಗ್ರೈಂಡ್ ಆಗಬೇಕು ಅಂತ ಹೇಳ್ಬಿಟ್ಟು ಬಿಸಿನೀರಲ್ಲಿ ಹಾಕಿ ನೆನೆಸಿ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು 5 to 10 ಮಿನಿಟ್ಸ್ ಅದನ್ನು ನೆನೆಸಿಟ್ರೆ ಸಾಕು. ಈಗ ನಾವೇನು ಹುರಿದಿಟ್ಕೊಂಡಿದ್ನಲ್ಲ ಶೇಂಗಾ, ಅದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಶೇಂಗಾ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೆಸಿಪಿಲಿ ನಾನು ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು ಬಳಸಿಲ್ಲ. ಸೊ ಇದು ಒಂದು ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿ ಇದು. ನೋಡಿ ಈ ಥರ ಆಗಿರಬೇಕು ನಮ್ಮ ಶೇಂಗಾದ ಪುಡಿ. ಇದು ಫುಲ್ಲ ನೈಸ್ ಆಗಬಾರ್ದು, ಗ್ರೈಂಡ್ ಆಗಿಬಿಟ್ಟು. ಇದು ಸ್ವಲ್ಪ ತರಿ ಆಗಿದ್ರೇ ಚೆನ್ನಾಗಿ ಒಂಥರ ಬಾಯಿಗೆ ಸಿಗ್ತಾ ಇರಬೇಕದು ಶೇಂಗಾದ ಸಣ್ಣ ಸಣ್ಣ ಪೀಸಸ್ಸು. ನೋಡಿ ಫ್ರೆಂಡ್ಸ್, ಈಗ ನಾನೇನು ನೆನೆಸಿಟ್ಕೊಂಡಿದ್ದೆನಲ್ಲ ಒಂದು 10 ಮಿನಿಟ್ಸು, ಅದನ್ನು ಈಗ ಹಾಕೋತಾ ಇದ್ದೀನಿ. ನೀರೆಲ್ಲ ಕ್ಲೀನಾಗಿ ತಕ್ಕೊಂಬಿಡ್ಬೇಕು. ನೀರಿನ ಅಂಶ ಇರಬಾರ್ದು ಜಾಸ್ತಿ. ಸ್ವಲ್ಪ ಕ್ಲೀನಾಗಿ ನೀರನ್ನು ಬಗ್ಗಿಸ್ಕೊಂಬಿಟ್ಟು ತಕ್ಕೊಂಬಿಡಬೇಕು. ಇಲ್ಲ ಅಂತಂದರೆ ಅದು ಫುಲ್ ಶೇಂಗಾ ಮತ್ತು ಇದನ್ನು ಮಿಕ್ಸಿ ಮಾಡಿದಾಗ ಚೆನ್ನಾಗಿ ಬರಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾವು ಶೇಂಗಾ ಮತ್ತು ಡೇಟ್ಸ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಗಟ್ಟಿಯಾಗಿ ಬರಬೇಕು. ಫುಲ್ ನೀರು ಹಾಕ್ಬಿಟ್ರೆ ನಮ್ಗೆ ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀರೆಲ್ಲ ಕ್ಲೀನಾಗಿ ತಕ್ಕೊಂಬಿಟ್ಟು ಡೇಟ್ಸ್ನ ಅಷ್ಟೇ ಹಾಕ್ಕೋಬೇಕು. ಈ ರೀತಿ 1-2 ಸ್ಪೂನಷ್ಟು ಅದನ್ನು ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪುಡಿನ ತೊಗೊಂಡು ನೀಟಾಗಿ ರೋಲ್ ಮಾಡ್ಕೋಬೇಕು. ಅದನ್ನು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನೀವು ಡಿಫ್ರೆಂಟಾಗಿ ಮಾಡ್ಕೋಬೋದು. ನಾನು ರೋಲನ್ನು ಮಾಡ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಎಳ್ಳನ್ನು ಹಾಕಿಟ್ಕೊಂಡಿದ್ದೀನಿ, ಬಿಳಿ ಎಳ್ಳು. ಸೊ ಡೆಕೋರೇಷನ್ಗಾಗಿರ್ಬೋದು, ಆರೋಗ್ಯಕ್ಕೂ ಒಳ್ಳೆಯದು. ಇದರಲ್ಲಿ ತುಂಬಾ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಕಾಲಿಗೆ ಎಲ್ಲ ತುಂಬಾ ಒಳ್ಳೆಯದಿದು. ಮೂಳೆಗಳಿಗೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಎಳ್ಳನ್ನು ಕೂಡ ಇದರಲ್ಲಿ ಬಳಸಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ರೋಲ್ ಕೂಡ ನಾನು ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ಡೇಟ್ಸ್ನ ನೀವು ಶೇಂಗಾ ಎಷ್ಟು ತೊಗೊಂಡಿದ್ದೀರಾ ಅದರ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ಸ್ವಲ್ಪ ಇದು ಸ್ವೀಟ್ ಕಡಿಮೆ ಇರುತ್ತೆ. ಯಾಕಂದರೆ ನಾವು ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ನಾವು ಯಾವುದನ್ನು ಇದರಲ್ಲಿ ಬಳಸಿಲ್ಲ. ಮೀಡಿಯಮ್ ಸ್ವೀಟಲ್ಲಿ ಇದು ಇರುತ್ತೆ. ಸ್ವೀಟ್ ಜಾಸ್ತಿ ಬೇಕಪ್ಪ ಅಂತ ಹೇಳ್ಬಿಟ್ಟು ಜಾಸ್ತಿ ಡೇಟ್ಸ್ ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ತುಂಬ ಮೆತ್ಕಾದರೆ ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಕಮ್ಮಿ ಇದ್ರೂ ನಾವು ಮೇಲ್ಗಡೆ ಇದನ್ನ ಚಾಕ್ಲೇಟಿಂದ ಡೆಕೋರೇಟ್ ಮಾಡೋದ್ರಿಂದ ಅಲ್ಲಿಗೆ ಸ್ವೀಟ್ನೆಸ್ ಸರಿ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಮಧ್ಯಕ್ಕೆ ಸ್ವಲ್ಪ ಈ ಥರ ಗ್ಯಾಪ್ ಬೇಕಿತ್ತು. ಅದಕ್ಕೋಸ್ಕರ ಪೆನ್ ಯೂಸ್ ಮಾಡ್ಕೊಂಬಿಟ್ಟು ನಾನು ಗ್ಯಾಪ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಈಗ ವೈಟ್ ಕಲರ್ದು ಚಾಕ್ಲೇಟ್ನ ಫಿಲ್ ಮಾಡ್ತಾಯಿದ್ದೀನಿ. ಮಕ್ಳಿಗೆ ಕ್ರಿಯೇಟಿವ್ ಆಗಿ ಕೊಟ್ರೇ ತುಂಬ ಇಷ್ಟ. ಅದರಲ್ಲಿ ಈ ಥರ ಚಾಕ್ಲೇಟ್ ಎಲ್ಲ ಹಾಕ್ಕೊಟ್ಬಿಟ್ರೆ ನೀವು ಕೇಳೋದೇ ಬೇಡ. ಡೈಲಿ ಒಂದೊಂದು ಪೀಸ್ ತಿನ್ನಿರಿ ಅಂದರೆ ಒನ್ ಡೇಗೆ ಎಲ್ಲ ತಿಂದು ಮುಗಿಸ್ಬಿಡ್ತಾರೆ, ಅಷ್ಟು ಇಷ್ಟ ಆಗುತ್ತೆ. ಈಗ ಮಾಮೂಲಿ ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ, ಅದನ್ನು ನಾನು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಮ್ಮ ಕ್ರಿಯೇಟಿವಿಟಿ, ನಮ್ಮ ಇಂಟ್ರೆಸ್ಟ್, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಇದನ್ನು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನೀಗ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಬಂತು. ಅದೇ ರೀತಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂತು. ನಮ್ಮ ಮನೇಲಿರೋ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಹಾಗೆ ದೊಡ್ಡವರಿಗೂ ಕೂಡ ಇಷ್ಟ ಆಯಿತು. ಇದು ನಾನು ಮಾಡಿದ್ದು ರೆಸಿಪಿ ತುಂಬ ಚೆನ್ನಾಗಿ ಬಂತು. ನೋಡಿ ಫ್ರೆಂಡ್ಸ್, ನಮ್ಮದು ಪೀನಟ್ ಡೇಟ್ಸ್ ರೋಲ್ ರೆಡಿ. ಸೊ ನಾವೀಗ ಚಾಕ್ಲೇಟ್ ಹಾಕಿರೋದ್ರಿಂದ ಇದು ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೋಡಿ ಈಗ ಫ್ರಿಜ್ಜಲ್ಲಿ ಇಟ್ಟು ತೆಗ್ದಿದ್ದೀನಿ ನಾನೀಗ. ಇದು ಸ್ವಲ್ಪ ಕೋಲ್ಡ್ ಹೋದ ನಂತರ ಪೀಸಸ್ ಮಾಡ್ಕೋಬೇಕು. ಇದು ಏನಪ್ಪ ಕಟ್ ಮಾಡೋಕ್ಕೆ ಇಷ್ಟು ಕಷ್ಟಪಡಬೇಕಾ ಅಂತ ಅಲ್ಲ, ಮೇಲ್ಗಡೆ ಚಾಕ್ಲೇಟ್ ಹಾಕಿರೋದ್ರಿಂದ ಚಾಕ್ಲೇಟ್ ಕಟ್ಟಾಗೋವರೆಗೂ ಸ್ವಲ್ಪ ಗಟ್ಟಿ ಅನಿಸತ್ತೆ. ಅದು ಬಿಟ್ಟು ಕೆಳಗಡೆ ಸಾಫ್ಟಾಗೇ ಇರುತ್ತೆ. ಹುಷಾರಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳುವಾಗ ಉಳ್ದಿತ್ತಲ್ಲ ನಮ್ಮದು ಇನ್ನೂ ಸ್ವಲ್ಪ
ಡೇಟ್ಸ್ ಮತ್ತು ಪೀನಟ್ ಇದ್ದು ಅದನ್ನು ಚಿಕ್ಕ ಚಿಕ್ಕದಾಗಿ ರೋಲ್ ಮಾಡ್ಕೊಂಬಿಟ್ಟು ಈ ಚಾಕ್ಲೇಟಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ. ನಿಮಗೆಲ್ಲ ಗೊತ್ತಲ್ಲ, ಡೈರಿ ಮಿಲ್ಕ್ ಶಾರ್ಟ್ಸ್ ಅಂತ ಬರ್ತಾವಲ್ಲ ಚಾಕ್ಲೇಟ್ಸು, ಸೇಮ್ ಅದೇ ರೀತಿಯಾಗಿರುತ್ತೆ. ಹೆಲ್ದಿಯಾಗಿ ಮಕ್ಳಿಗೆ ಮಾಡಿಕೊಡಿ ಮನೆಯಲ್ಲಿ. ಯಾವುದ್ಯಾವುದೋ ಚಾಕ್ಲೇಟ್ಸು ಏನೇನೋ ತಿನ್ನೋಕ್ಕಿಂತ ಈ ರೀತಿ ಮನೇಲಿ ಮಾಡಿಕೊಟ್ರೆ ಒಂದು ರೀತಿ ನಮ್ಮ ಕ್ರಿಯೇಟಿವಿಟಿ ಕೂಡ ಅಲ್ಲಿ ಪ್ರೆಸೆಂಟ್ ಮಾಡ್ದಂಗೆ ಆಗುತ್ತೆ, ಮಕ್ಕಳಿಗೆ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತಂದರೆ, ಮಕ್ಕಳು ಇದು ನೋಡಿಬಿಟ್ರೆ ನನಗೆ ಇನ್ನೊಂದು ಅಂತ ಹೇಳ್ಬಿಟ್ಟು ಮಾಡಿ ದಿನಾನೇ ಖಾಲಿ ಮಾಡ್ತಾರೆ. ಅಷ್ಟು ಚೆನ್ನಾಗಿರತ್ತೆ ಇದು. ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಪ್ಲೀಸ್ ಎಲ್ಲರೂ ಒಂದ್ಸರಿ ಇದನ್ನು ಟ್ರೈ ಮಾಡಿ. ಈಗ ಇನ್ನೇನು ವೆಕೇಷನ್ ಶುರುವಾಯ್ತಲ್ಲ, ಎಲ್ಲರೂ ಮನೇಲಿ ಮಕ್ಳ ಕಾಟ ಶುರು ಅಂತಲೇ ಯೋಚನೆ ಮಾಡ್ತಿರ್ತಾರೆ, ಏನು ಇವ್ರಿಗೆ ಮಾಡಿಕೊಡ್ಬೇಕು ಅಂತ. ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. Please like, share and subscribe my channel. Thank you friends.